ಎಲ್ಲರಿಗೂ ಶುಭೋದಯ. ಇಂದಿನ ತರಗತಿಯಲ್ಲಿ ಪಂಪ ಬರೆದಿರುವ ಪೊಸೈಸಿದಳಾಕೆ ನಾಟ್ಯಾಗಮಂ ಪೊಸೈಸಿದಳಾಕೆ ನಾಟ್ಯಾಗಮಂ ಎನ್ನುವಂತಹ ಮೊದಲ ಕಾವ್ಯವನ್ನು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ವ್ಯಕ್ತಿ ಭೋಗ ಜೀವನವನ್ನು ನೆಚ್ಚಿಕೊಂಡು ಇದೇ ಇಂದಿಗೆ ಅಗತ್ಯವಾಗಿರುವಂತಹ ಅಥವಾ ಇದೇ ನಿಜ ಅಂತ ಹೇಳಿ ಭ್ರಮಿಸಿಕೊಂಡಿರುವಂತಹ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾನೆ. ಇಲ್ಲ, ಭೌತಿಕವಾದಂಥ ವಸ್ತುಗಳು ಸತ್ಯವಲ್ಲ, ನಿಜವಾದಂತಹ ಸತ್ಯ ಬೇರೆಯದೇ ಆಗಿದೆ ಎನ್ನುವಂತಹದ್ದನ್ನು ತೋರಿಸಿಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಇಲ್ಲಿ ಆದಿದೇವನ ಆಸ್ಥಾನದಲ್ಲಿ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಆ ನೃತ್ಯ ಕಾರ್ಯಕ್ರಮದಲ್ಲಿ ನೀಲಾಂಜನೆ ಎನ್ನುವಂತಹ ದೇವೇಂದ್ರನ ಆಸ್ಥಾನದಲ್ಲಿ ನೃತ್ಯ ಮಾಡ್ತಾ ಇರುವಂತಹ ಎಲ್ಲರನ್ನ ತನ್ನೆಡೆಗೆ ಆಕರ್ಷಿಸುವಂತಹ ಶಕ್ತಿಯನ್ನು ಹೊಂದಿರುವಂತಹ ನೀಲಾಂಜನೆಯೂ ಕೂಡ ಒಂದು ಕ್ಷಣ ಮಾತ್ರದಲ್ಲಿ ಕಳೆದು ಹೋಗ್ತಾಳೆ. ಇದನ್ನು ವೃಷಭನಾಥನಿಗೆ ತೋರಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥದ್ದು. ಆತ ಮುಂದಕ್ಕೆ ಜಿನನಾಗಬೇಕು, ಜಿನ ದೀಕ್ಷೆಯನ್ನು ಪಡೆಯಬೇಕು. ಅದಕ್ಕೋಸ್ಕರ ಈ ಒಂದು ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥದ್ದು. ಆ ಭಾಗವನ್ನು ನಮಗಿಲ್ಲಿ ಪೊಸೈಸಿದಳಾಕೆ ನಾಟ್ಯಾಗಮಂ ಎನ್ನುವಂತಹ ಪದ್ಯದಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಕಾವ್ಯ ಭಾಗದಲ್ಲಿ ಅಧ್ಯಯನವನ್ನು ಮಾಡಲಿಕ್ಕೆ ಇರುವಂಥದ್ದು. ಬದುಕಿನ ಕ್ಷಣದ ಮನುಷ್ಯನ ಬದುಕು ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಜೀವನದಲ್ಲಿ ನಮಗೆ ತುಂಬ ಆಸೆಗಳಿರ್ತವೆ. ಆದರೆ ಬದುಕು ಎನ್ನುವಂಥದ್ದು ಎಷ್ಟರವರೆಗೆ ಇರುತ್ತೆ, ಯಾವಾಗ ಅದು ಕೊನೆಗೊಳ್ಳತ್ತೆ ಎನ್ನುವಂಥದ್ದು ಗೊತ್ತಿರಲ್ಲ ನಮಗೆ. ಅದು ನಮಗೆ ಗೊತ್ತಾದರೆ ನಾವು ಆ ರೀತಿ ವರ್ತಿಸ್ತಾ ಇರುವುದಿಲ್ವೋ ಏನೋ ಎನ್ನುವಂತಹ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಪಂಪ ಈ ಒಂದು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥದ್ದು ಆತನ ಪ್ರತಿಭೆಯನ್ನು ಪರಿಚಯಿಸ್ತಾ ಹೋಗ್ತಾನೆ. ಅವನಿಗೆ ಪ್ರಾಚೀನ ಸಂಗೀತ, ತಾಳ, ಲಯ, ನೃತ್ಯ, ರಸ, ಭಾವ ಮುಂತಾದ ಕಲಾ ಪ್ರಾಕಾರಗಳನ್ನು ಇಲ್ಲಿ ನಮಗೆ ಪರಿಚಯಿಸ್ತಾ ಹೋಗ್ತಾನೆ. ಆತನ ಪ್ರತಿಭೆ ಇಲ್ಲಿ ನಮಗೆ ವ್ಯಕ್ತವಾಗ್ತಾ ಹೋಗ್ತಾ ಇದೆ. ಈ ಪೊಸೈಸಿದಳಾಕೆ ನಾಟ್ಯಾಗಮಂ ಪದ್ಯ ನೋಡಿ, ಅಲ್ಲಿ ಮೊದಲಿಗೆ ಇರುವಂಥದ್ದು ವಚನ. ಇದು ನಾನು ಮೊದಲೇ ಹೇಳಿದ್ದೇನೆ, ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಇಲ್ಲಿ ವಚನ ಮತ್ತು ಪದ್ಯ ಭಾಗ ಎರಡರ ಮಿಶ್ರಣ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇದು ಯಾವುದು ಚಂಪು ಕಾವ್ಯವಾದ ಕಾರಣ ಇಲ್ಲಿ ಚಂಪು ಕಾವ್ಯದ ಲಕ್ಷಣ ಏನು, ಇದೊಂದು ಬರೆಯುವಂತಹ ಶೈಲಿಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಗದ್ಯ ಮತ್ತು ಪದ್ಯಗಳಿಂದ ಮಿಶ್ರಿತವಾಗಿರುವಂಥದ್ದು. ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಕಾವ್ಯವನ್ನು ನಾವು ಚಂಪು ಸಾಹಿತ್ಯ ಅಂತ ಹೇಳಿ ಕರಿತೇವೆ. ಚಂಪು ಸಾಹಿತ್ಯ ಓದ್ಕೊಳ್ಬೇಕಾಗತ್ತೆ. ಚಂಪು ಸಾಹಿತ್ಯ ಅಂದರೆ ಏನು, ಚಂಪು ಸಾಹಿತ್ಯ ಯಾವಾಗ, ಎಲ್ಲಿ, ಯಾರು ಆರಂಭಿಸಿದ್ರು, ನಮಗೆ ಉಪಲಬ್ಧವಿರುವಂತಹ ಮಾಹಿತಿಗಳು ಯಾವುದು ಎನ್ನುವಂಥದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗತ್ತೆ. ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ ಅದನ್ನು. ಇವತ್ತು ಮತ್ತಂ ಸಿಂಹಾಸನಾಸ್ಥ ಆಸನ್ನ ಸ್ಥಿತ ಮಣಿಮಯ ಪೀಠದೊಳ್ ನಾಭಿರಾಜನಂ ಕನಕ ಪೀಠದೊಳ್ ಕಚ್ಚ ಮಹಾಕಚ್ಚುರುಂ ಸೋಮವಂಶ ಲಲಾಮಂ ಸೋಮಪ್ರಭನಂ ಹರಿವಂಶ ಅಗ್ರಗಣ್ಯನಂ ಹರಿಕಾಂತನಂ ನಾಥವಂಶ ನಾಯಕ ಅಕಂಪನನು ಉಗ್ರವಂಶ ಅಗ್ರಗಣ್ಯ ಕಾಶ್ಯಪನಂ ಇರೇ ಮತ್ತಂ ಪೆರರುಂ ಅರಕೆಯ ನಾಯಕರುಂ ಮಣಿಮುಕುಟ ಬದ್ಧರ್ ಆತ್ಮೋಚಿತ ಪ್ರದೇಶಾನಂಗಳೊಳಿರ್ದೊ ಓಲಗಿಸುತ್ತಿರ್ಪ ಅನ್ನೆಗಂ ಆದಿದೇವನ ಪರಿನಿಷ್ಕ್ರಮಣ ಕಲ್ಯಾಣಂ ಅತ್ಯಾಸನವೆಂಬುದಂ
ನಿಜಾವಧಿ ಬೋಧದಿಂದರಿದು ಸಂಗೀತ ಪ್ರಸಂಗದಿಂದ ಓಲಗಿಸಲೆಂದು. ಆದಿದೇವನ ಆಸ್ಥಾನದಲ್ಲಿ ಸಿಂಹಾಸನದ ಬಳಿ ಇರುವಂತಹ ಆದಿದೇವ ಸಿಂಹಾಸನದಲ್ಲಿ ಕೂತಿದ್ದಾನೆ. ಅವನ ಬಳಿ ಇರುವಂತಹ ಮಣಿಮಯವಾದಂತಹ ಮಣಿಗಳಿಂದ ಅಲಂಕೃತವಾದಂತಹ ಚಿನ್ನದ ಪೀಠದಲ್ಲಿ ನಾಭಿರಾಜ ಕೂತಿದ್ದಾನಂತೆ. ನಾಭಿರಾಜನು ಸುವರ್ಣ ಪೀಠದಲ್ಲಿ ನಾಭಿರಾಜನು ಕನಕ ಪೀಠದಲ್ಲಿ ಸುವರ್ಣ ಬಂಗಾರದ ಪೀಠದಲ್ಲಿ ಮಣಿಗಳಿಂದ ಅಲಂಕೃತವಾದಂತಹ ಬಂಗಾರದ ಪೀಠದಲ್ಲಿ ಈ ನಾಭಿರಾಜ ಕೂತಿದ್ದಾನಂತೆ. ಅವನ ಜೊತೆಗೆ ಆಚೆ ಬದಿಯಲ್ಲಿ ಯಾರೆಲ್ಲಿದ್ದಾರೆ? ಕಚ್ಚ ಮಹಾಕಚ್ಚರ್, ಸೋಮವಂಶ ಲಲಾಮನಾದಂತಹ ಸೋಮಪ್ರಭನಿದ್ದಾನಂತೆ. ನಾಥವಂಶ ನಾಯಕನಾದಂತಹ ಅಕಂಪನಿದ್ದಾನಂತೆ. ಉಗ್ರವಂಶ ಶ್ರೇಷ್ಠನಾದಂತಹ ಕಾಶ್ಯಪನಿದ್ದಾನಂತೆ. ಮತ್ತೆ ಇನ್ನು ಕೆಲವು ಪ್ರಸಿದ್ಧರಾದಂತಹ ಕಿರೀಟಧಾರಿಗಳು ಅವರಿಗೆ ನೀಡಿರುವಂತಹ ಸ್ವೋಚಿತ ಪ್ರದೇಶ ಅವರವರಿಗೆ ನೀಡಿರುವಂತಹ ಪ್ರದೇಶದಲ್ಲಿ ಅವರು ಆಸೀನರಾಗಿದ್ದಾರೆ. ಯಾಕೆ? ಕುಳಿತು ಓಲಗಿಸುತ್ತಿದ್ದಾರೆ. ಯಾಕೆ ಬಂದವರವರು? ನೀಲಾಂಜನೇಯ ಆ ನೃತ್ಯವನ್ನು ನೋಡಲಿಕ್ಕೆ ಅಂತ ಹೇಳಿ ಈ ಆದಿದೇವನ ವೃಷಭನಾಥನ ಆಸ್ಥಾನದಲ್ಲಿ ಇವರೆಲ್ಲ ಬೇರೆ ಬೇರೆ ವಂಶದ ರಾಜಕುಮಾರರುಗಳು ಬಂದು ಅವರವರಿಗೆ ನೀಡಿರುವಂತಹ ಆಸ್ಥಾನದಲ್ಲಿ ಅವರು ಕೂತ್ಕೊಳ್ಳುವ ಹಾಗೆ ವ್ಯವಸ್ಥೆಯನ್ನು ಆದಿದೇವ ಮಾಡಿದನಂತೆ. ಆದ ಕಾರಣ ಅವರೆಲ್ಲರೂ ಏನು ಮಾಡಿದ್ದಾರೆ? ಅಲ್ಲಿಗೆ ಬಂದು ಅವನು ಕರೆದಾಗ ಅಲ್ಲಿ ಆದಿದೇವನ ಆಸ್ಥಾನಕ್ಕೆ ಬಂದು ಅವನು ನೀಡಿರುವಂತಹ ಪೀಠದಲ್ಲಿ ಎಲ್ಲರೂ ಕೂಡ ಅವರವರಿಗೆ ನೀಡಿರುವಂಥ ಪೀಠದಲ್ಲಿ ಆಸೀನರಾಗಿದ್ದಾರೆ. ಅಷ್ಟರಲ್ಲಿ ಆದಿದೇವನ ಪರಿನಿಷ್ಕ್ರಮಣ ಕಲ್ಯಾಣವು ಸಮೀಪಿಸಿತೆಂದು ಇಂದ್ರನು ತನ್ನ ಅವಧಿಜ್ಞಾನದಿಂದ ತಿಳಿದು ಸಂಗೀತ ಪ್ರಸಂಗದಿಂದ ಸೇವಿಸಲೆಂದು ಬಂದನು. ಸ್ವರ್ಗಲೋಕವನ್ನು ಹೊಂದಬೇಕು. ಆದಿದೇವನಿಗೆ ಈಗ ಏನಾಗಿದೆ? ಅವನು ಈ ಜೀವನವನ್ನು ಮನುಷ್ಯನಾಗಿ ಆದಿದೇವ ಎನ್ನುವಂಥ ಮನುಷ್ಯ ಜೀವನವನ್ನು ತಳೆದಿದ್ದಾನೆ. ಆ ಮನುಷ್ಯ ಜೀವನವನ್ನು ಕೊನೆಗೊಳಿಸಬೇಕು. ಅವನು ಸ್ವರ್ಗಲೋಕವನ್ನು ಹೊಂದಲಿಕ್ಕೆ ಪರಿನಿಷ್ಕ್ರಮಣ ಕಾಲ ಅಂತ ಹೇಳುವಂಥದ್ದು. ಪರಿನಿಷ್ಕ್ರಮಣ ಕಾಲ ಅಂತ ಹೇಳಿದರೆ ಸ್ವರ್ಗಲೋಕವನ್ನು ಹೊಂದುವಂತಹ ಸಮಯ ಈಗ ಸಮೀಪವಾಯಿತು. ಅವನಿನ್ನೂ ಇಲ್ಲಿರಲಿಕ್ಕಿಲ್ಲ. ಅವನಿಗೇನಾಯಿತು? ಅವನು ಈ ಜಾಗವನ್ನು ಬಿಟ್ಟು ಹೋಗಲೇಬೇಕು. ನಾವು ಯಾವಾಗ ಹೋಗಬೇಕು, ಹೇಗೆ ಹೋಗಬೇಕು ಎನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಹುಟ್ಟಿದ ನಂತರ ಮನುಷ್ಯರಾಗಿ ಭೂಮಿಯ ಮೇಲೆ ಹುಟ್ಟಿದ ನಂತರ ಒಂದಲ್ಲ ಒಂದು ಕ್ಷಣದಲ್ಲಿ ನಾವು ಇಲ್ಲಿಂದ ಹೋಗಲೇಬೇಕಾಗತ್ತೆ. ಅದಕ್ಕೆ ಹೇಳಿರುವಂಥದ್ದಲ್ಲಿ ಕ್ಷಣ ಮಾತ್ರ. ನಮಗೆ ಇಲ್ಲಿ ನಮ್ಮ ಆಯಸ್ಸು ಎನ್ನುವಂಥದ್ದೇನು ಕ್ಷಣದ ಹಾಗೆ, ಯಾವಾಗ ಬೇಕಿದ್ರೂ ಕಳೆದು ಹೋಗ್ಬೋದು. ಯಾಕಂತ ಹೇಳಿದ್ರೆ ಮಿಂಚಿನ ಹಾಗೆ. ಮಿಂಚು ಬಂದು ಎಷ್ಟು ಹೊತ್ತು ನಮ್ಗೆ ಕಾಣುತ್ತೆ, ಹೌದು ಮಿಂಚು ಕಾಣುತ್ತೆ, ಎಷ್ಟು ಹೊತ್ತು ಕಾಣುತ್ತೆ ಗೊತ್ತಿಲ್ಲ, ಒಂದು ಕ್ಷಣಕ್ಕೆ ಬಂದು ಮಾಯವಾಗಿ ಹೋಗತ್ತೆ. ಹಾಗೆಯೇ ನಮ್ಮ ಜೀವನ ಎನ್ನುವಂಥದ್ದು ಕೂಡ ಹಾಗೆಯೇ ಇರುವಂಥದ್ದು. ಈ ಇಂದ್ರ ಏನು ಮಾಡ್ತಾನೆ? ಅವನ ಅವಧಿ ಜ್ಞಾನದಿಂದ ಅವನಿಗೆ ಗೊತ್ತಾಗುವಂಥ ಇಷ್ಟು ಸಮಯದಲ್ಲಿ ಅವನು ವಾಪಸ್ ಸ್ವರ್ಗಲೋಕಕ್ಕೆ ಹೋಗಬೇಕು ಎನ್ನುವಂತಹ ಇಂದ್ರ ಅವಧಿ ಜ್ಞಾನದಿಂದ ತಿಳಿದು ಈ ಒಂದು ಸಂಗೀತ ಪ್ರಸಂಗವನ್ನು ಸೇವಿಸಿ ಆಯ್ತು, ಅವನು ಹೋಗುವ ಮೊದಲು ಇಲ್ಲಿಂದ ಖುಷಿಯಾಗಿ ಹೋಗಲಿ ಅಂತ ಹೇಳಿ ಸತ್ಯ ಜ್ಞಾನವನ್ನು ಅವಧಿ ಜ್ಞಾನದಿಂದ ಅವನೇನು ಮಾಡ್ತಾನೆ? ಸೇವಿಸಲೆಂದು ಇಲ್ಲಿಗೆ ಬರ್ತಾನಂತೆ. ಅಲ್ಲಿ ನಂತರ ಪದ್ಯ ಇರುವಂಥದ್ದು. ಅಸಮ ವೀಕ್ಷಣಕ್ಕೆ ಏಕರಸಮಂ ಪಾರ್ದಿದುದಿ ರಾಜಪುತ್ರ ಸಮೂಹಮಂ ಪರಿಪೂರ್ಣ ಭಾವರಸಮಂ ಸಂಗೀತಮಂ ತೋರಿ ಮೆಚ್ಚಿಸಲ್ವೋರಂತೆ ಸಮಸ್ತ ದೇವ ಕುತಪಿ ವ್ಯೂಹಂ ತೆರಳ್ದಿರ್ದುದುಂ ಬೆಸಸಿ ಭಾರತೀ ಕಂಗೆ ನಾಟ್ಯಘನ ಘಟನ ಪ್ರಸ್ತಾವನ ಆಟೋಪಮಂ. ಇಂದ್ರ ಏನು ಮಾಡ್ತಾನಂತೆ? ಆದಿದೇವನಲ್ಲಿ ಭಿನ್ನವಿಸಿಕೊಳ್ತಾನಂತೆ. ನೀವು ಇಲ್ಲಿ ಕುಳಿತಿರುವಂತಹ ರಾಜಪುತ್ರ ಸಮೂಹವೇನಿದೆ, ಅವರು ಅಸದೃಶವಾಗಿರುವಂತಹ ಮನಸ್ಸಿಗೆ ಹಿತವಾಗಿರುವಂತಹ ಒಂದೇ ರಸವನ್ನು ಆಸ್ವಾದಿಸಲು ಬಯಸ್ತಾ ಇದ್ದಾರೆ.
ಒಂದೇ ರಸವನ್ನು ಆಸ್ವಾದಿಸ್ಲಿಕ್ಕೆ ಅವರೇನು ಮಾಡ್ತಾ ಇದ್ದಾರೆ, ಈ ರಾಜಪುತ್ರರ ಸಮೂಹ ಇಲ್ಲಿ ಕೂತಿದ್ದಾರೆ, ಒಂದಷ್ಟು ಜನ ರಾಜಪುತ್ರರು ಕೂತಿದ್ದಾರೆ. ಅಷ್ಟು ಜನ ರಾಜಪುತ್ರ ಸಮೂಹವು ಅವರಿಗೆ ಎಲ್ಲರ ಹಾಗಲ್ಲ, ಒಂದಷ್ಟು ವಿಭಿನ್ನವಾಗಿ ಒಂದೇ ರಸವನ್ನು ಆಸ್ವಾದಿಸಬೇಕು, ಅಸದೃಶವಾಗಿರುವಂತಹ ಮನಸ್ಸಿಗೆ ಹಿತವಾಗಿರುವಂತಹ ಒಂದೇ ರಸವನ್ನು ಆಸ್ವಾದಿಸಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ಅಂತ ಹೇಳಿ ರಾಜನ ಹತ್ರ ಇಂದ್ರ ಹೇಳ್ತಾನಂತೆ. ಪರಿಪೂರ್ಣವಾಗಿರುವ ಭಾವರಸಮಂ ಸಂಗೀತವನ್ನು ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರು ಮೆಚ್ಚುವಂತೆ ಮಾಡಲು ಒಂದೇ ಸಮನೆ ಬಂದಿರುವ ದೇವರ ವಾದ್ಯಕಾರರ ಸಮೂಹ ದೇವವ್ಯೂಹವೇ ಬಂದಿದೆ. ನೀವು ಭಾರತೀಕಂಗೆ ಆಜ್ಞಾಪಿಸಿ ಅಂತ ಹೇಳಿ ಹೇಳಲಿಕ್ಕೆ ಶುರು ಮಾಡ್ತಾನಂತೆ. ನಾವೀಗ ಏನು ಮಾಡಬೇಕು, ಇಲ್ಲಿ ರಾಜಪುತ್ರ ಸಮೂಹ ಬಂದಿರುವಂಥದ್ದು ಯಾಕೆ, ನೃತ್ಯವನ್ನು ನೋಡಬೇಕು ಅಂತ ಹೇಳಿ. ಆ ನೃತ್ಯವನ್ನು ನೋಡಬೇಕು ಅಂತ ಹೇಳಿ ಒಂದಷ್ಟು ರಾಜಪುತ್ರರ ಸಮೂಹ ಬಂದಿದೆ. ಈಗ ಆ ನೃತ್ಯವನ್ನು ನೋಡಬೇಕು ಅಂತ ಹೇಳಿದರೆ ಒಬ್ಬ ನಿರೂಪಕ ಬೇಕು. ನಾವು ಭಾರತೀಕಂಗೆ ಆಜ್ಞಾಪಿಸಿ, ಭಾರತೀಕ ಅಂತ ಹೇಳಿದರೆ ಸೂತ್ರಧಾರ, ಭಾರತಿ ಅಂತ ಹೇಳಿದರೆ ಸರಸ್ವತಿ, ಭಾರತೀಕ ಅಂತ ಹೇಳಿದರೆ ಸೂತ್ರಧಾರ. ಈಗ ಒಂದು ಕಾರ್ಯಕ್ರಮವನ್ನು, ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ಹೇಳಿದರೆ ಇಲ್ಲಿ ಯಾರಾದರೂ ಒಬ್ಬ ಸೂತ್ರಕಾರ ಇರಬೇಕು. ಆದ ಕಾರಣ ಆ ಸೂತ್ರಕಾರ ಯಾರು, ಭಾರತೀಕ. ಅವನಿಗೆ ನೀವೇನು ಮಾಡಬೇಕು, ಈ ಕಾರ್ಯಕ್ರಮವನ್ನು ಅವರು ಮೆಚ್ಚುವ ಹಾಗೆ, ಅಲ್ಲಿರುವಂಥ ನೆರೆದಿರುವ ಪ್ರತಿಯೊಬ್ಬರೂ ಕೂಡ ಮೆಚ್ಚುವ ಹಾಗೆ ನಾವೇನು ಮಾಡಬೇಕು, ಈ ನೃತ್ಯ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಬೇಕು. ಅದಕ್ಕೋಸ್ಕರ ಏನು ಬಂದಿದೆ, ನೃತ್ಯ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸಂಗೀತ ಬೇಕು. ಸಂಗೀತ ಹೇಗಿರಬೇಕು, ಅದು ಸಂಗೀತಕ್ಕೋಸ್ಕರ ಸಂಗೀತ ತುಂಬಾ ಚೆನ್ನಾಗಿರಬೇಕು. ಆ ಸಂಗೀತವನ್ನು ಕೇಳಬೇಕಾದ್ರೆ ಎಲ್ಲರಿಗೂ ಖುಷಿ ಆಗಬೇಕು. ಅದಕ್ಕೋಸ್ಕರ ದೇವರ ವ್ಯೂಹ, ದೇವರ ಆಸ್ಥಾನದಲ್ಲಿ ಇದ್ದಿರುವಂತಹ ವಾದ್ಯಕಾರರ ಸಮೂಹ ಏನಿದೆ, ಆ ವಾದ್ಯಕಾರರ ಸಮೂಹ ಪೂರ್ತಿಯಾಗಿ ಬಂದಿದೆ ಅಂತೆ. ಆದ ಕಾರಣ ಈಗ ಎಲ್ಲ ಬಂದಾಗಿದೆ, ಸಿದ್ಧತೆಯಾಗಿದೆ. ನೀವೇನು ಮಾಡಬೇಕು, ಈಗ ಆರಂಭಿಸಲಿಕ್ಕೆ ನೀವು ಅಪ್ಪಣೆಯನ್ನು ಕೊಡಬೇಕು. ಆಜ್ಞಾಪಿಸಿ ನೀವು ಅವನಿಗೆ ಹೇಳಿ ಹೀಗೆ ಮಾಡಬೇಕು ಅಂತ ಶುರು ಮಾಡಲಿಕ್ಕೆ ನೀವು ಅಪ್ಪಣೆಯನ್ನು ಕೊಡಬೇಕು. ನಾಟ್ಯ ಘಟನೆ ಆಟೋಪಗಳನ್ನು ಆರಂಭಿಸಲಿಕ್ಕೆ ಹೇಳಿ. ಈ ನಾಟ್ಯ ನೃತ್ಯ ಏನಿದೆ ಅದರ ಆಟೋಪಗಳನ್ನು ಆರಂಭಿಸಲಿಕ್ಕೆ ನೀವೇನು ಮಾಡಬೇಕು, ಇವಾಗ ಹೇಳಬೇಕು ಅಂತ ಹೇಳಿ ಇಂದ್ರ ಆದಿದೇವನಲ್ಲಿ ಭಿನ್ನವಿಸಿಕೊಳ್ತಾ ಇದ್ದಾನಂತೆ. ಇದು ಮತ್ತೇಬ ವಿಕ್ರೀಡಿತದಲ್ಲಿದೆ. ನಾವು ಲಘು ಗುರು ಹಾಕುವಾಗ ನಮಗೆ ಬರುತ್ತೆ ಮುಂದಕ್ಕೆ. ಇದು ಮತ್ತೇಬ ವಿಕ್ರೀಡಿತದಲ್ಲಿರುವಂತಹ ಒಂದು ಪದ್ಯ. ಮುಂದಕ್ಕೆ ಕೆಲವು ಪದ್ಯಗಳು ಕಂದ ಪದ್ಯದಲ್ಲಿವೆ. ಎಂದಿಂದ್ರಂ ಭಿನ್ನವಿಸಲು ದರಹಸಿತ ಆನನ್ ಆಬ್ಜನ್ ಆವುದು ನಿಮಗೆ ಆನಂದಮನ್ ಇಕ್ಕೇನೆ ನುತಸುರ ವೃಂದಂ ಸಂಗೀತಕ್ಕೆ ಕೊಡರ್ಚವೇಳ್ದಂ ಎಂದು ಇಂದ್ರ ಆದಿದೇವನಲ್ಲಿ ಭಿನ್ನವಿಸಿಕೊಳ್ತಾನಂತಾಯಿತು. ಭಾರತೀಕನಿಗೆ ನೀವು ಇವಾಗ ಏನು ಮಾಡಬೇಕು, ಆಜ್ಞಾಪಿಸಬೇಕು. ಅವನು ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸಲಿಕ್ಕೆ ಅವನಿಗೆ ಆಜ್ಞಾಪಿಸಿ ಅಂತ ಹೇಳಿದಾಗ ಆದಿದೇವ ಮುಗುಳ್ನಗೆ ಅಂತ ಹೇಳಿದ್ರೆ ತಾವರೆಯಂತಹ ಮುಖವನ್ನು ಹೊಂದಿರುವಂತಹ, ಮುಗುಳ್ನಗ್ತಾ ಇರುವಂತಹ ಆದಿದೇವ ಇಂದ್ರನಿಗೆ ನಿಮಗೆ ಯಾವುದು ಆನಂದವನ್ನು ಕೊಡ್ತಾ ಇದೆಯೋ, ನಿಮಗೆ ಯಾವುದನ್ನು ನೋಡಿದರೆ ಖುಷಿ ಆಗತ್ತೋ, ನಿಮಗೆ ಯಾವುದರಿಂದ ಆ ಸಂತೋಷ ಎನ್ನುವಂಥದ್ದು, ಆನಂದ ಎನ್ನುವಂಥದ್ದು ದೊರೆತಾ ಇದೆಯೋ ಅವುಗಳ ಪ್ರಾಕಾರವನ್ನು ಪ್ರಾರಂಭಿಸಿ ದೇವತೆಗಳ ವೃಂದವು, ಇವನು ಆರಂಭಿಸಿ ಅಂತ ಹೇಳಿದ ಕೂಡಲೇ ಏನಾಗತ್ತೆ, ದೇವತೆಗಳ ವೃಂದ ಏನು ಮಾಡ್ತದೆ, ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಅಂತ ಹೇಳಿ ಮುಂದಾಗ್ತಾರಂತೆ. ನೀವು ಆರಂಭಿಸಿ ಅಂತ ಹೇಳುವಂಥದ್ದನ್ನೇ ಕಾಯ್ತಾ ಇದ್ದರು. ಅವರೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ರು. ಅಲ್ಲಿದ್ದ ದೇವತೆಗಳ ವಾದ್ಯ ವೃಂದಗಳು, ನೀಲಾಂಜನೆ ಎಲ್ಲರೂ ಕೂಡ ಅಲ್ಲಿ ಏನಾಗಿದ್ದರು, ತಯಾರಾಗಿದ್ದರು. ಈ ಭಾರತೀಕನಿಗೆ ನೀವು ಆಜ್ಞಾಪಿಸುವುದನ್ನು ಅವರು ಕಾಯ್ತಾ ಇದ್ರು. ಆಜ್ಞಾಪಿಸಿ ಅಂತ ಹೇಳಿದ ಕೂಡಲೇ ಅವನೇನು ಮಾಡ್ತಾನೆ, ಭಾರತೀಕ
ಈ ನೃತ್ಯದವರಿಗೆ ದೇವ ವೃಂದಕ್ಕೆ ಏನು ಮಾಡ್ತಾನೆ, ಈ ಕಾರ್ಯಕ್ರಮವನ್ನು ಆಜ್ಞಾಪಿಸಿ ಶುರು ಮಾಡಿ ಅಂತ ಹೇಳ್ತಾನಂತೆ. ಎಂದಿಂದ್ರಂ ಭಿನ್ನವಿಸಲೊಡಂ ದರಹಸಿತ ಆನಂದ್ ಆಬ್ಜನ್. ನಿಮಗೆ ಆನಂದಮನಿಕ್ಕೆ ಎನೆ ನರಸುತ ವೃಂದಂ ಸಂಗೀತಕ್ಕೆ ಕೊಡರ್ಚ ವೇಳ್ದಂ. ಇವರು ಈ ರೀತಿಯಾಗಿ ಆದಿದೇವ ಹೇಳಿದ ಕೂಡಲೇ ನೃತ್ಯಗಾರರು, ದೇವತೆಗಳ ವೃಂದಗಳೆಲ್ಲವೂ ಕೂಡ ತಯಾರಾಗಿ ನೃತ್ಯ ಪ್ರದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾರಂತೆ. ಧನ್ಯವಾದಗಳು.